ನಮಸ್ಕಾರ ಎಲ್ಲರಿಗೂ. ಒಂದು ವ್ಲಾಗ್ ಶೂಟ್ ಮಾಡಿದ್ದೆ ನಾನು. ಇದು ಮೋಟೋ ವ್ಲಾಗ್ ಅಂತಂದು ನಮ್ಗೆ ಅನ್ನೋಕ್ಕಾಗಿಲ್ಲ, ಬಟ್ ಹಳೆ ಕ್ಯಾಮ್ರಲ್ಲೇ ಒಂದು ವಿಡಿಯೋ ಶೂಟ್ ಮಾಡಿದ್ದೆ ನಾನು. ಯಾವುದಂತಂದ್ರೆ ನಾನು ನನ್ನ ಫ್ರೆಂಡ್ ಅಬ್ದುಲ್ಲಾ ಗೋಕರ್ಣಕ್ಕೆ ಹೋಗಿದ್ವಿ. ಅರಬಲ್ ಘಾಟ್ ಮೇಲೆ ಅದು ರೆಕಾರ್ಡ್ ಮಾಡಿದ್ದೆಲ್ಲ ಐಫೋನ್ XRಲೇ. ನನ್ನ ಕಡೆ ಯಾವುದೂ ಆ್ಯಕ್ಷನ್ ಕ್ಯಾಮ್ರಾ ಇರಲಿಲ್ಲ, ಜಸ್ಟ್ ನಂಗೆ ಒಂದು ಮೋಟೋ ವ್ಲಾಗ್ ಮಾಡಬೇಕಂತ ಆಸೆ ಇತ್ತು. ಸೊ ಯಾವ ಫೋನ್ ಐತಿ ಅದನ್ನು ತೊಗೊಂಡು ನಾನು ಹಂಗೆ ಶೂಟ್ ಮಾಡಿದೆ. ಮಳೆ ಭಾಳ ಬರೋದಿತ್ತು. ಪೀಕ್ ರೈನಿ ಸೀಸನಿಗೆ ಹೋಗಿದ್ವಿ ನಾವು. ಫುಲ್ ಮಳೆಯೊಳಗೇ ಗಾಡಿ ಹೊಡೆದೇವು ಅವತ್ತು ಹೊಸ ತೊಗೊಂಡು ಎಕ್ಸ್ಪೀರಿಯನ್ಸ್ ಅದು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದು, ಬಟ್ ಚಲೋ ಎಕ್ಸ್ಪೀರಿಯನ್ಸ್ ಅದು. ಅಂದರೆ ಕಲ್ಯಾಕ್ ಸಿಕ್ತು ನಮಗೆ. ಕ್ಯಾಶಿನ ಇಂಪಾರ್ಟೆನ್ಸ್ ಗೊತ್ತಾಯ್ತು, ಕರೆಂಟಿನ ಇಂಪಾರ್ಟೆನ್ಸ್ ಗೊತ್ತಾಯ್ತು ಅವತ್ತು ಒಂದಿನ ನಾವು ಹೋಗಿದ್ದಕ್ಕೆ. ಆಮೇಲೆ ರೈನ್ಕೋಟಿನ ಇಂಪಾರ್ಟೆನ್ಸ್ ಗೊತ್ತಾಯ್ತು, ಮಳೆ ಇಂಪಾರ್ಟೆನ್ಸ್ ಗೊತ್ತಾಯ್ತು. ಸೊ ಹಿಂಗೆ ಭಾಳ ಅದು. ಬಟ್ ಅವೆಲ್ಲ ಕರೆಕ್ಟಾಗಿ ಹೇಳಿಲ್ಲ, ಯಾಕಂದ್ರೆ ನನ್ನ ಫಸ್ಟ್ ವ್ಲಾಗ್, ಒಂದು ಮೋಟೋ ವ್ಲಾಗ್ ಒಳಗೆ ಫಸ್ಟ್ ವ್ಲಾಗ್ ಇತ್ತದು ಟೆಕ್ನಿಕಲಿ. ಸೊ ನಂಗೆ ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದೈತಿ. ಅಂದ್ರೆ ಯಾವ ಟೈಪ್ನ ಹೋದೆ, ಎಲ್ಲೆಲ್ಲಿ ಹೋದ್ವಿ ಅಂತಂದು. ಸೊ ಅದು ಅಷ್ಟು ಡೀಟೇಲ್ಡ್ ಆಗಿಲ್ಲ, ಬಟ್ ಕೆಳಗೆ ನಾನು ಡಿಸ್ಕ್ರಿಪ್ಷನ್ನಾಗ ಇಲ್ಲಾಂದ್ರೆ ವಿಡಿಯೋನಾಗ ಕೆಳಗೆ ಯಾವ ದಾರಿಯೊಳಗೆ ನಾವು ಹೋದ್ವಿ ಅನ್ನೋದು ನಿಮ್ಗೆ ಕೆಳಗೆ ಬರೆದು ಕೊಟ್ಟಿರ್ತೀನಿ ಅಂತ. ಸೊ ದಟ್ ಇನ್ ಕೇಸ್ ನಿಮ್ಮದು ಪ್ಲ್ಯಾನ್ ಆತಂತಂದ್ರೆ ನೀವು ಅದೇ ವೇ ಒಳಗೆ ಹೋಗ್ಬೋದು, ಹುಬ್ಳಿಯಿಂದ ಹೊಂಟಿದ್ರೆ. ಸೊ ಬರ್ರಿ ನಿಮಗೆ ತೋರಿಸ್ತೇನೆ ನನ್ನ ವಿಡಿಯೋ. ಇಲ್ಲೇ ಐತಿ, ಕಂಟಿನ್ಯೂ ಆಗ್ತೈತೆ ಅದು ವಿಡಿಯೋ. ನೋಡ್ರಿ, ಇದು ಬ್ಲಿಂಕ್ ಆಗೋದಿತ್ತು, ಪೆಟ್ರೋಲ್ ಇರಲಿಲ್ಲ. ಮುಂದೆ ಘಾಟ್ ಐತಿ, ನಂಗೆ ಎಲ್ಲಿ ಸಿಗ್ತದೆ ಸಿಗೋಣ ಡೌಟ್ ಬಂತು. ಇಲ್ಲಿ ಕರೆಂಟ್ ಇರಲಿಲ್ಲ. ಮತ್ತು ಈ ಗಾಡಿ ಬಂದಿದ್ದಕ್ಕೆ ಇವ್ರು ಜನರೇಟ್ ಚಾಲು ಮಾಡಿ ಹಾಕ್ಕೊಟ್ರು ನಮಗೆ. ಮಳೆ ನಿಂತೈತಿ, ಮನೇಲಿ ಫ್ರೀನಾಗಿ ಹಾಕ್ಕೊಟ್ರು ಪೆಟ್ರೋಲ್. ಗೊತ್ತೇ ಇರಲಿಲ್ಲ. ಬರ್ರಿ ಹೋಗಿಲ್ಲ. ನಾ ಇಲ್ಲಿ ವಿಡಿಯೋ ಮಾಡೋದ್ರಿ ಎತ್ತಾಗೊಂಡು ನಾ ಇಲ್ಲಿ ವಿಡಿಯೋ ಮಾಡತ್ತೀನಿ, ಮಗ ಹತ್ತಗೊಂಡು ಫುಲ್ ತೋರಿಸ್ಕೊಂಡೀನಿ. ಭಾಳ ಮಳೆ ಐತಿ, ಚಿಟ್ಟಾದ ಹಂಗೆ ಸುರಿಸ್ಕೊಂಡು. ಅವೆಲ್ಲ ಗುಡ್ಡ ಆಗಲ್ಲ ಇದೆಲ್ಲ ಇಲ್ಲೇ ಅದಾವೆ, ಇಲ್ಲೇ ಹಿಂಗೆ ಭಾಳ ಅದಾವೆ. ಬಟ್ ಎಲ್ಲಿ ನಾನು ನಿಂದ್ರಾಕ್ತಿಲ್ಲ ಅಂತ ಇಲ್ಲಿ ಬಂದೆ. ಫುಲ್ ಹೆವಿ ಮಳೆ ಆಗುತ್ತೆ, ಫುಲ್ ಫಾಗ್ ಐತಿ. ಅಲ್ಲಿ ಗುಡ್ಡ ನಿಮ್ಗೆ ಕಾಣೋದು, ನಂಗೆ ಕಣ್ಣಿಗೆ ಕಾಣಾಗೈತಿ. ನಿಮ್ಗೆ ಕಾಣಾಗೈತಿ ನಂಗೆ ಗೊತ್ತಿಲ್ಲ. ಹಿಂದೆ ಕೂಡ ಇನ್ನೂ ಭಾಳ ಇದ್ವು, ಬಟ್ ಅಲ್ಲೆಲ್ಲ ನಿಂದ್ರಾಗ ಜಗ ಇರಲಿಲ್ಲ. ಫುಲ್ ತೋರಿಸ್ಕೊಂಡು ಫೋನ್ ಫುಲ್ ಹಸಿ ಆಗೈತಿ. ಆಮೇಲೆ ಮತ್ತೆ ಫಸ್ಟ್ ಟೈಮ್ ನೋಡತ್ತೀನಿ ನಾನು. ಇದು ನದಿ ಇಲ್ಲೇ ಐತಿ. ಈಗ ಪ್ಲೇಸ್ ಯಾವುದಂತ ನನಗೂ ಗೊತ್ತಿಲ್ಲ, ಜಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದಿದೆ. ನೀವು ನೋಡ್ಬೋದು, ಫುಲ್ ಮಳೆ ಬರೋದೈತಿ. ಫುಲ್ ಫೋನೆಲ್ಲ ಹಸಿ ಆಗೈತಿ ನನಗೆ. ನೋಡ್ಬೋದು ನೀವು ಇಲ್ಲಿ. ಇಲ್ಲೆಲ್ಲೋ ಕೆಳಗಡೆ ಐತಿದೆ ನದಿ. ಇದು ಇನ್ನೂ ಏನೈತಿ ಗೊತ್ತಿಲ್ಲ, ನೋಡ್ಬೋದು ನೀವು. ಇದು ಎಷ್ಟು ಡೀಪ್ ಐತಿ, ಏನೈತಿ, ಸ್ವಿಮ್ಮಿಂಗ್ ಗಿಮ್ಮಿಂಗ್ ಏನು ಮಾಡೋಕೆ ಹೋಗಿಲ್ಲ. ಬಟ್ ನಿಮಗೆ ನದಿ ತೋರಿಸ್ತೀನಿ. ಸುತ್ತೊಡೆದು ಬಂದೀನಿ. ಆಗಲ್ಲ ನದಿ ಕೆಳಗಿದ್ಮೇಲೆ ಅದೇ ನದಿ ಇದೆ, ನೋಡ್ಬೋದು ನೀವು. ಇಲ್ಲೂ ಅದೇ ನದಿ ಐತಿ, ಅದೇ ಬ್ರಿಡ್ಜ್ ಮೇಲೆ ಅದೇ. ಈಗ ಹಿಂದೆ ಅದಾನೆ, ಭಾಳ ಸ್ಲೋ ಹೊಡೆಯತ್ತವ, ತಲೆ ಕೆಡಾದೈತಿ. ವ್ಯೂ ನೋಡ್ರಿಲ್ಲೇ ಫುಲ್ ಟಾಪ್ ಐತಿ, ಅದೇ ನದಿ ಇದೆ. ಹೋಗೋಣ ಬರ್ರಿ. ಭಾಳ ಮಳೆ ಬರೋದೈತಿ, ನಾ ಹೆಲ್ಮೆಟ್ ಹಾಕೋಬೇಕು. ಬಾಯ್. ನೋಡ್ರಿಲ್ಲೇ ಇದಾಕೆ ವಜ್ಜಾಗ ಆಗೈತಿ, ಎಲ್ಲಿ ಬೀಳ್ತೇನೆ ಅಂತ ಹಂಗೆ ಹೆದರ್ಕೈತಿ. ನಂಗೆ ವ್ಲಾಗ್ ಮಾಡಬೇಕು, ರೋಡ್ ಅಡ್ಡಾಡಬೇಕು ತಿಳಿವಲ್ದು. ರೋಡ್ ನೋಡ್ರಿ ಇಲ್ಲಿ ಸತ್ತ ಹೊಂಟ್ರಿ ನಾನು. ರೋಡ್ ಏನೇ ಬಂದಿರಲಿ ಫುಲ್ ಖರಾಬ್ ಐತಿ. ಜರದ್ ಬಿದ್ದರೆ ಸತ್ತಂಗೆ ನಾನು. ಮತ್ತು ನಾಳೆ ನ್ಯೂಸ್ ಪೇಪರ್ನಾಗ ಬರ್ತೈತಿ, ಯಾವುದೋ ಒಬ್ಬ ವ್ಲಾಗರ್ ಇಲ್ಲಿ ಬಿದ್ದಾನು. ಸತ್ತೋಗೇನು ಇಲ್ಲಿ ಮಠ ಬರೋಕೆ. ಇಲ್ಲಿ ಹಿಂದೆ ವ್ಯೂ ನೋಡ್ರಿ ನೀವು ಹೆಂಗೆ ಐತಿ, ಚೊಕ್ಕ ಐತಿ. ನನ್ನ ಫೋನ್ ಈಗ ತೊಗೊಳತ್ತ, ನೋಡ್ರಿ ವ್ಯೂ ಹೆಂಗೆ ಐತಿ. ನಾ ಇಲ್ಲ ಅದೇನಿ ಫುಲ್ಲ ಸರಿ ಮಾಡು, ಎಲ್ಲ ಕೆಳಗೆ ಮಾಡಿ, ಕೆಳಗೆ ಮಾಡಿ. ಹಾಂ, ಸುಸ್ತಾಗೈತಿ. ಫುಲ್ ಹೆವಿ ಡೀಪ್ ಐತಿಲ್ಲೇ, ಫುಲ್ ಹೆವಿ ಡೀಪ್ ಐತಿ. ಕಾರ್ ಒಳಗೆ ಹೋಗಿಲ್ಲ. ಅಲ್ಲೇ ಫಾಲ್ಸ್ ಐತಿ, ಝೂಮ್ ಆಗೋದು. ವಿಡಿಯೋ ಮಾಡಾಕ ನಮಗೊಂದು 40 ತಾಸು ಕರೆಂಟ್ ಹೋದ್ರೆ ಘಾಟ್ ಆಗಿಲ್ಲ. ಇಲ್ಲೇ ಕರೆಂಟ್ ಇಲ್ಲ, ಇವ್ರು ಹೆಂಗಿರ್ತಾರೋ ಇದು ಯಾರಿಗೆ ಗೊತ್ತು. ಬಟ್ ಸ್ಟಿಲ್ ನೋಡ್ಬೇಕು. ಆದರೂ ಇಂಥಲ್ಲಿರೋ ಮಜಾ ಒಂದು ಬೇರೆ. ನಮಗೆ ಕರೆಯೋಕ್ಕಾಗಿಲ್ಲ ಅದು.
ಫುಲ್ ತೋರಿಸ್ಕೊಂಡೈತಿ, ತೋರಿಸ್ಕೊಂಡಿರ್ತೀವಿ. ಫುಲ್ ಸ್ವೆಟ್ ಇದೆ, ಗಾಳಿಗೆ ಆರಿಸ್ಬೇಕು. ಬಟ್ ಮಳೆ ಬರೋದು ಮತ್ತು ಹೆಲ್ಮೆಟ್ ಹಾಕ್ಕೊಳ್ಳೋಬೇಕು. ಫುಲ್ ಹೆವಿ ಮಳೆ ಬರತೈತಿ. ಈಗ ನೋಡ್ರಿ ಇಲ್ಲಿ ಹತ್ತಿಳ್ಕೊಂಡಾರ ಎಲ್ಲರೂ. ಫುಲ್ ಹೆವಿ ಮಳೆ ಐತಿ. ಯಾವ ಊರು ಗೊತ್ತಿಲ್ಲ, ನನ್ನ ವಾಯ್ಸಿಂದ ಕೇಳೋದಿಲ್ಲ ಗೊತ್ತಿಲ್ಲ. ಇವನ ಗಾಡಿ ಒಳಗೆ ಪೆಟ್ರೋಲ್ ಇಲ್ಲ. ಆಮೇಲೆ ನನ್ನ ಗಾಡಿ ಅಲ್ಲಿ ನಿಂತೈತಿ. ಮತ್ತು ಊರ ಹೆಸರು ಕಚ್ಚುವೆ ಅಂತ. ನಾವು ಫಸ್ಟ್ ಟೈಮ್ ಕೇಳತ್ತೀನಿ, ಏನಿದು ಗೊತ್ತಿಲ್ಲ. ನೋಡ್ಬೇಕಾ ಎಲ್ಲಿ ಸಿಕ್ಕೊಂಡೇವು ಅಂತ ಅನ್ಸಾಕೈತಿ. ಬಟ್ ಇದೇ ಫ್ರೀಡಮ್ ಅನ್ಸಾಕ. ನಾವಿಲ್ಲೇ ಚಹಾ ಕುಡಿಯೋಕೆ ಬಂದೇವಿ. ಅವ್ನು ಚಹಾ ಇಲ್ಲ ಅಂದ್ರೆ ಇರೋಕೆ ಹಂಗೆ. ನಾಷ್ಟಾಗ ಇಷ್ಟ ಏನಿಲ್ಲ. ಬೆಳಗ್ಗೆ 9ಕ್ಕೆ ಬಿಟ್ಟೇವೆ, 12:30 ಆಯ್ತು. ತೊಗೊಂಬಿಡು, ಅರ್ಧ ತಿನ್ನು. ಇಲ್ಲಿ ಇರೋ ಕರೆಂಟ್ ಇಲ್ಲ. ಇಲ್ಲೇ ವೈಫೈ ಐತಿ. ಅವ್ರ ಅಣ್ಣ ಅವ್ರದ್ದು ವೈಫೈ ಕೊಡ್ತಾರವರು, ಅಲ್ಲೇ ಫೋನ್ಪೇ ಮಾಡ್ಬೇಕು. ಕರೆಂಟ್ ಹೋತಂದ್ರೆ ಅದು ಇಲ್ಲ. ಈಗ ಹೆಂಗಿರ್ತಾರೆ ಗೊತ್ತಿಲ್ಲ. ಮಣ್ಣು ಇಲ್ಲೈತಿ, ಫುಲ್ ರೋಡ್ ಖಾಲಿ ಐತಿ. ನೋಡ್ರಿ, ಅವ ಪಲಾವ್ ತಿನ್ನೋದ, ನಾವು ಹೊಟ್ಟೆ ಭಾಳ ಸಿಗ್ತಿ. ಟೇಸ್ಟ್ ಸರಿ ಇಲ್ಲ, ಬಟ್ ಅವ್ನು ಹೊಟ್ಟೆ ಸರಿ ಇದೆ. ಪಲಾವ್ ತಿನ್ನತ್ತಾನ. ಇದೆಲ್ಲ ಲಗೇಜ್ ಐತಿ. ಅವ ಹಾಕ್ಕೊಂಡು ಕುಂತಾನ. ಚಹಾ ಕುಡಿಬೇಕು, ಬಿಸಿ ಬಂದೈತಿ. ಈಗ ಜಸ್ಟ್ ಬಾಯಿಟು ಕುಡಿಯತ್ತೀವಿ. ಯಾಕಂದ್ರೆ ಆ್ಯಸಿಡಿಟಿ ಆಗ್ತದೆ. ಯಾಕಂದ್ರೆ ಬೆಳಗಿನ ಏನು ತಿಂದೇ ಇಲ್ಲ. ಮಳೆ ಇನ್ನೂ ಜೋರಾಗೈತಿ. ನೋಡ್ಬೋದು. ಅಂತೂ ನೋಡ್ರಿ, ಇಲ್ಲ ತೋರಿಸ್ತೀನಿ. ಕ್ಯಾಮ್ರಾ ಹೊರಗೆ ಬರೋಂಗಿಲ್ಲ. ಮಳೆ ಈ ನಮ್ಗೆ ಐತಿ. ಇಷ್ಟು ಹೆವಿ ಮಳೆ ಐತಿ. 2 ಸೆಕೆಂಡ್ ಮಳೆ ಐತಿ. ಫುಲ್ ಹೆವಿ ಮಳೆ ಐತಿ. ನಾವು ಫುಲ್ ರೆಡಿ ಆಗೈತಿ. ಯಾಕಂದ್ರೆ ಗೊತ್ತಿಲ್ಲ, ಈಗ ಹೋಗಬೇಕು. ಅವನು ರೆಡಿ ಆಗಿದೆ. ನೋಡ್ರಿ, ಹೋಟೆಲ್ ಫುಲ್ ಕರೆಂಟೆಲ್ಲ ಹೋಗೈತಿ. ನೆಕ್ಸ್ಟ್ ರೆಡಿ ಟು ಗೋ. ಬ್ರೈಟ್ನೆಸ್ ನೋಡಿ, ಫುಲ್ ಮಳೆ ಆಗೈತಿ. ಏನು ಮಾಡಬೇಕು ಗೊತ್ತಾಗತ್ತಿಲ್ಲ, ಗೊತ್ತಿಲ್ಲ. ಈಗ ಮತ್ತು ಹೋಗಬೇಕು. ಫುಲ್ ರೆಡಿ ಆಗಿದೆ. ನಾವು ಅಷ್ಟೇ ನೋಡ್ರಿ, ಟಾಪ್ ಇಲ್ಲ, ಬಾಟಮ್ ಮತ್ತು ಫುಲ್ ರೆಡಿ ಆಗಿದೆ. ನೋಡ್ರಿ, ಫುಲ್ ರೆಡಿ ಆಗಿದೆ. ಹೋಟೆಲ್ ಐತಿ. ಹೊಂಟು ನಾವು ಎಲ್ಲಕ್ಕೂ ನೋಡ್ಬೋದು. ಇವ ಇಲ್ಲಿಂದ ಗಾಡೀಲಿ ಹಚ್ಚೈತಿ. ಗುಡ್ಡ ನೋಡ್ರಿ, ಇಲ್ಲಿ ಬಾಪ್ರೆ ಏನು ಟಾಪ್ ಅದಾವ. ಹುಗಿ ಬರ ಗುಡ್ಡದಾಗ, ಹುಗಿ ಗುಡ್ಡದಾಗ ನೋಡ್ರಿ ಸೀನ್ರಿ. ಜಸ್ಟಿಸ್ ಮಾಡಂಗಿಲ್ಲ ಕ್ಯಾಮ್ರಾ, ನಂಗೆ ಗೊತ್ತೈತಿ. ಬಟ್ ಸ್ಟಿಲ್ ವ್ಯೂ ನೋಡ್ರಿ. ಸಮುದ್ರ ಕಾಣತ್ತಲ್ಲೇ. ಸಮುದ್ರ ನದಿ ಇದೆ. ಸಮುದ್ರ ಅಲ್ಲಿದ ರಿವರ್ ಹೋಗಿ ಸಮುದ್ರ ಹೋಗತೈತಿ. ಸುಮ್ಮ ಏನೇನೇ ಅಂತ ನೀವು ಲಪಡ ಅದ ನೀವು ಮಗ. ಸುಳ್ಳು ಕ್ಯಾಮ್ರಾಗ ನೀರಾಗೈತಿ. ಸ್ವಲ್ಪ ಬ್ಲರ್ ಕಾಣ್ತಿರ್ಬೋದು ನಿಮ್ಗೆ. ಬಟ್ ಅದೇನು ಬೇಕು, ಫುಲ್ ಫಾಗ್ ಅದ. ನೋಡ್ಬೋದು ಸಮುದ್ರ ಫುಲ್ ರೋರ್ ಆಗತೈತಿ. ಫುಲ್ ಮಳೆ ಬರತೈತಿ. ಅದಕ್ಕೆ ಫುಲ್ ರೋರ್ ಆಗತೈತಿ. ನಾವು ಜಾಸ್ತಿ ಇದು ಮಾಡಿಲ್ಲ. ಫುಲ್ ಎಲ್ಲ ಹಸಿ ಆಯ್ತು. ಇವಾಗ ಬರಲೇ ಇಲ್ಲ, ಶೂಸ್ ಹಾಳಾಕ್ಕವಂತ. ನೋಡ್ಬೋದು ನೀವು, ಜನ ಅದಾರ. ಫುಲ್ ಫಾಗ್. ನಾ ಹೊಂಟೇನೀಗ, ಯಾಕಂದ್ರೆ ಟೈಮ್ ಭಾಳ ಆಗತೈತಿ. ಹೋಗ್ಬೇಕೀಗ, ಲೇಟ್ ಆಗತೈತಿ. ಹೋಗ್ತೀನಿ. ಇಲ್ಲೇ ಮಾರ್ಕೆಟ್ನಾಗ ಅದೇವಿ. ಇಲ್ಲೇ ಬರೀ ಒಂದು ಚಸ್ಮಾ ಅಷ್ಟೇ ಒಣ ಅದೈತಿ. ಎಲ್ಲ ಸಿಗೈತಿ. ಅಲ್ಲಿ ನೋಡ್ರಿ ಮಂಗ್ಯಾಗಳಿದಾವೆ. ಜಗ್ ಕಾಟ ಕೊಡತ್ತ ಇಲ್ಲೆಲ್ಲರಿಗೂ. ಇಲ್ಲಿ ಸ್ಪೈಸಸ್ ಕ್ಯಾನ್ಸರ್. ಆಮೇಲೆ ಒಟ್ಟು ಸನ್ಸೆಸ್ ಇದಾವೆ. ಹಿಂಗೆ ಸ್ಟ್ರೇಟ್ ಹೋದ್ರೆ, ಈ ರೋಡಲ್ಲಿ ಸ್ಟ್ರೇಟ್ ಹೋದ್ರೆ ಬೀಚ್ ಬರ್ತೈತಿ, ಗೋಕರ್ಣ ಬೀಚ್. ಫುಲ್ ಹ್ಯೂಮಿಡಿಟಿ ಐತಿಲ್ಲ. ನೆಕ್ಸ್ಟ್ ಕಾರವಾರಿಗೆ ಹೊಂಟೇವಿ ಈಗ. ನೋಡ್ಬೇಕು ಅಲ್ಲಿನ ಆಕೈತಿ. ಒಂದು ಕಡೆ ಗೋಪುರ ಇಲ್ಲ, ಇದರಲ್ಲೇ ರೆಕಾರ್ಡ್ ಮಾಡ್ತೀನಿ. ಇದ್ರ ಬ್ಯಾಟ್ರಿ ಬರೋ ಮಟ್ಟ ರೆಕಾರ್ಡಿಂಗ್ ಮಾಡ್ತೀನಿ. ಇಲ್ಲ ಇಲ್ಲಿ ನೋಡಿ, ನಾನು ಲುಂಗಿ ಉಟ್ಕೊಂಡು ನಾನು ಉಟ್ಕೊಳಕ್ಕೆ ಬರೋಂಗ. ಸೊ ಅರ್ಧಂಬರ್ಧ ಹೋಗ್ತೀನಿ. ಅದ್ರ ಮೇಲೆ ಹೈವೇ ಹೋಗ್ತೀನಿ. ನೋಡ್ರಿ ಏನಾಕೈತೆ ಅಂತ ನೋಡ್ಬೋದು ನೀವು. ಇಲ್ಲೇ ಒಂದು ಲೊಕೇಶನಿಗೆ ಬಂದೇವಿ. ಇದು ಎಷ್ಟು ಗಾಡಿ ಚಾಲು ಇಟ್ಟು, ಗಾಡಿ ಚಾಲು ಇಟ್ಟು ಬಂದೆ ನಾನು. ಸ್ವಲ್ಪ ಬಂದ್ ಮಾಡು. ಬಂದ್ ಮಾಡಿ ಸ್ವಲ್ಪ. ಇಲ್ಲದಾನ. ನೋಡ್ಬೋದು ನೀವು, ವ್ಯೂ ಭಾರಿ ಐತಿ. ಇದು ನದಿನೋ ಸಮುದ್ರನೋ ತಿಳಿವಲ್ದ. ಮೇ ಬಿ ನದಿನೇ ಇರಬೇಕಿದೆ. ಏನು ಕೆರೆ ಐತೋ ಯಾರಿಗೆ ಗೊತ್ತು. ಸಮುದ್ರ ಏನು ಕೊಡಲ್ಲ ಬಿಡು, ವೇವ್ಸ್ ಇಲ್ಲ. ನದಿನೂ ಅಲ್ಲ, ಯಾಕಂದ್ರೆ ಮೂಮೆಂಟ್ ಇಲ್ಲ. ಬಟ್ ಏನು ಕೆರೆ ಅಂತ ಅಸ್ಯೂಮ್ ಮಾಡ್ತೀನಿ. ಆಮೇಲೆ ಇಲ್ಲೂ ಐತಿ. ಈ ರೋಡಿನ ಈ ಸೈಡು ಐತಿ, ಈ ಸೈಡು ಐತಿ. ಇದು ಕೆರೆ ಅನ್ಲೋ ನದಿ ಅನ್ಲೋ ಗೊತ್ತಿಲ್ಲ. ಬಟ್ ವಾಟರ್ ಬಾಡಿ ಪಾಪ ನೋಡ್ರಿ, ನಾಯಿ ಹೆದರಾಗ್ತೈತಿ ಮಂಚಾರ. ನೋಡ್ರಿ, ಇಲ್ಲೂ ನದಿ ಐತಿ. ಇಲ್ಲಿ ಒಂದು ನೀರಿಂದ ಇನ್ನೊಂದು ಐತಿ. ನೋಡ್ಬೋದು ನೀವು. ಅಲ್ಲಿ ಹೋಗ್ತೀನಿ ಅಂತೇಳಿ ಗಾಡಿ ಭಾಳ ಫಾಸ್ಟ್ ಬರತ್ತ ಇದೆ. ಇಲ್ಲೂ ಐತಿ ನೋಡ್ರಿ, ಸೇಮ್ ವ್ಯೂ ಐತಿ. ಬಟ್ ಅಲ್ಲಿ ಸ್ವಲ್ಪ ಫಿಶಿಂಗ್ ಮಾಡತ್ತಾರ. ಸೇಮ್ ವ್ಯೂ ಐತಿ. ಡ್ರೋನ್ ಕೆಟ್ಟೈತೆ ನಂದು, ಇಲ್ಲ ಅಂದ್ರೆ ಹಾರಿಸಿ ತೋರಿಸಿರ್ತಿದ್ದೆ. ಇಲ್ಲೂ ನೀರು ಐತಿ. ಆಮೇಲೆ
ಇಲ್ಲೂ ನೀರು ಐತಿ, ಫುಲ್ 360 ಹೊಳಾತೀನಿ. ಇಲ್ಲೂ ನೀರು ಐತಿ, ನಡಕಷ್ಟ ರೋಡ್ ಐತಿಲ್ಲ, ಬಾಕಿ ಇಲ್ಲೂ ನೀರು ಐತಿ, ಇಲ್ಲೂ ನೀರು ಐತಿ. ಜರಿ ಕಾಣತೈತಿ ನಿಮ್ಗಂತಂದ್ರೆ ಲೈಕ್ ಮಾಡಿರಿ, ಜರಿ ಕಾಣಲಿಲ್ಲ ನಿಮ್ಗಂತಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಯಾಕೆ ಬಂದೆ ಅಂದ್ರೆ ವ್ಯೂ ಭಾರಿ ಐತಿಲ್ಲ, ಅದು ಆಯ್ತು. ಮತ್ತಿಲ್ಲೇ ನಾನು ಲುಂಗಿ ಉಟ್ಕೊಂಡು ಹೈವೇ ಒಳಗೆ ಬಂದೇನಿ. ಸೊ ಭಾಳ ಹೈವೇ ಒಳಗಿಂದ ಲುಂಗಿ ಉಟ್ಕೊಂಡು ಹೊಡೋಕೆ ಆಗಂಗಿಲ್ಲ. ಸೊ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಪ್ಯಾಂಟ್ ಚೇಂಜ್ ಮಾಡಿಕೊಂಡೆ, ವ್ಯೂ ನೋಡ್ರಿ. ಖರ್ರೆ ಹೇಳ್ತೀನಿ, ಹಳೆ ಕ್ಯಾಮ್ರಾ, ಬಟ್ ಕಣ್ಣು ಮುಂದೆ ಏನು ವ್ಯೂ ಐತಲ್ಲ, ಲಿಟ್ರಲ್ ಹೇಳ್ತೀನಿ, ಆ ಕ್ಯಾಮ್ರಾಗ ಏನೂ ತೊಗೊಳಕ್ಕಾಗತ್ತಿಲ್ಲ. ಅದನ್ನು ನಾನು ನಮ್ಮ ಫ್ರೆಂಡಿನ ಫೋನಲ್ಲೂ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ. ಬಟ್ ಲಿಟ್ರಲ್ ಹೇಳ್ತಾನಲ್ಲ, ಇದೇನು ವ್ಯೂ ಐತಲ್ಲ, ಬರಬೇಕಿದ್ರೆ ನೋಡೋಕೆ ಎಷ್ಟು ಮಾಡಿದ್ರು ಕ್ಯಾಮ್ರಾಗ ಬರೋಂಗಿಲ್ಲ. ಫಾಗ್ ನೋಡ್ರಿ ಇಲ್ಲಿ ಯಾವ ನಮ್ಗೆ ತುಂಬೈತಿ. ಮತ್ತೆ ಮಳೆ ಬರತ್ತೆ. ನಮ್ಮ ರೈನ್ಕೋಟ್ ಹೋಗಿದ್ದೀವಿ, ಇನ್ನೂ ಒಣಗಿಲ್ಲ. ನಮ್ಮ ಡ್ರೆಸ್ ಒಣಗಿಲ್ಲ, ಇನ್ನೂ ಅಷ್ಟು ಅದಾವೆ. ಇದ್ರ ಮೇಲೆ ಹಾಕ್ಕೋಬೇಕು, ಈಗ ಬೇರೆ ಆಪ್ಷನೇ ಇಲ್ಲ. ಬರ್ರಿ ಮತ್ತೆ ಹೋಗೋಣ. ನೋಡ್ಬೋದು ಫುಲ್ ಮಳೆ ಐತಿ. ಯಾರನ್ನು ತೋರಿಸ್ಕೊಂಡು ಒಳಗಿನ ರಶೆ ಆಗೈತಿ, ಫುಲ್ ಖರಾಬ್ ಮಳೆ ಐತಿ. ಅದಕ್ಕೆ ನಾವು ಮುಂದೆ ಹೊಂಟಿಲ್ಲ, ಸಾಕಂದಿಟ್ವಿ. ವಾಟರ್ ಕ್ರಾಸಿಂಗ್ ಅದನ್ನಾಗ ಎಲ್ಲ ರೋಡ್ಸ್ ಎಲ್ಲ ಗುಡ್ಡಾಗೋದು ಕಾರಣ ನಿಮಗಲ್ಲಿ ಫುಲ್ ಫಾಗ್ ಐತಿ. ಫುಲ್ ಫಾಗ್ ಐತಿ. ಇದು ಎಕ್ಸಾಕ್ಟ್ಲಿ ಏನಂತಂದ್ರೆ ನಾವು ಅಂಕೋಲಾದಿಂದ ಕಾರವಾರ ಹೊಂಟಿದ್ವಿ, ಬಳಿ ಭಾಳ ಐತಿ. ಅದಕ್ಕೆ ನಾವು ಒಳಗಿಂದು ಎಲ್ಲ ಅಷ್ಟೇ ಆಗೈತಿ. ಅದಕ್ಕೆ ನಾವು ಈಗ ಸುಮ್ಮನೆ ಹುಬ್ಳಿಗೆ ಬರತ್ತೀವಿ, ಯಾಕಂದ್ರೆ ಬೇರೆ ಆಪ್ಷನ್ ಉಳಿದಿಲ್ಲ ಐತಿ. प्लेट इधर मेरा दोस्त डालता ನೀರಂಕೂ ನಾನು ಕೊಡೋಂಗಿಲ್ಲ 100%. ಬಂತು. ನಾ ಬಟರ್ ರೊಟ್ಟಿ ಹೇಳಿದೆ, ಪ್ಲೇನ್ ರೊಟ್ಟಿ ಹೇಳಿದೆ, ಗ್ರೀನ್ ಪೀಸ್ ಹೇಳಿದೆ. ತಿಂದು ನೋಡ್ಬೇಕು ಹೆಂಗಾಗೈತೆ ಅಂತ. ತಿಂತೀವಿ. ನಮಗೆ ಕ್ಯಾಮ್ರಾನೇ ಕಾಣೋದು ಗೊತ್ತಿಲ್ಲ, ಬಟ್ ಮಳೆ ಆ ನಮ್ಮನೆ ಆಗೈತಿ. ಗಾಡಿ ಪಾರ್ಕ್ ಅವನ ನಿಂದಿಸಿದ ಆ್ಯಕ್ಚುಲಿ ಹಣ್ಣು ಹೊಂದಿದೆ ನಮಗೆ ಏನು ನಿಂದಿಸಿದೆ ನೋಡಿರಿ. ರೇನ್ಕೋಟ್ ಫುಲ್ ಹಸಿ ಆಗೈತಿ. ಈಗ ನೋಡಿರಿ ಎಲ್ಲ ಒಣಾಕತ್ತೀವಿ. ಫುಲ್ ಡ್ರೆಸ್ ಹಸಿ ಆಗೈತಿ ಒಳಗಿಂದ. ಇಷ್ಟಿಷ್ಟು ಡ್ರೈ ಉಳಿದೈತಿ. ಇದನ್ನು ಜಾಕೆಟ್ ಹಾಕೊಂಬಂದಿದ್ವಿ, ಬ್ಯಾಗ್, ಹೆಲ್ಮೆಟ್. ಇದು ಡಾಬಾ ಐತಿದೆ, ನೋಡಬೇಕು. ಫುಲ್ ಹೆವಿ ಮಳೆ ಐತಿ. ಅದಕ್ಕೆ ನಾವು ಕಾರವಾರದಿಂದ ಕ್ಯಾನ್ಸಲ್ ಮಾಡಿದ್ವಿ. ಫಸ್ಟು ನಿನ್ನೇನು ಊಟ ಇಲ್ಲ, ಮಧ್ಯಾಹ್ನ, ಬೆಳಗ್ಗೆ, ರಾತ್ರಿ. ಇವತ್ತು ನಾಷ್ಟ ಇಲ್ಲ, ಮಧ್ಯಾಹ್ನದ್ದು ಇಲ್ಲ. ಈಗ ಆಲ್ರೆಡಿ ಎಷ್ಟೊತ್ತು 4 ಗಂಟೆ ಹಾಕಿ ಬಂತ. ಸೊ ಇಲ್ಲಿ ಮಟ್ಟ ಐತೆ ನಮ್ಮ ಸ್ಟೋರಿ. ಇಲ್ಲೇ ಏನೇನಾಯ್ತು ಅಂತಂದ್ರೆ, ಡಾಬಾ ಒಳಗೂ ಫೋನ್ಪೇ ನಡೆಯಂಗಿಲ್ಲ, ಕ್ಯಾಶ ಕೊಡ್ಬೇಕಾತ. ಪೆಟ್ರೋಲ್ ಬಂಕ್ನಾಗೂ ಫೋನ್ಪೇ ಇಲ್ಲ, ಕ್ಯಾಶ ಕೊಡ್ಬೇಕಾತ. ಅವ್ರು ಹಾಕಕ್ಕೆ ರೆಡಿ ಇದ್ದಿದ್ದಿಲ್ಲ. ಬಸ್ ಬಂದಿದ್ದಕ್ಕೆ ಜನ್ರೇಟರ್ ಚಾಲೂ ಮಾಡಿ ಅವ್ರು ಪೆಟ್ರೋಲ್ ಹಾಕಿದ್ದು ನಮಗೆ. ಇಲ್ಲಾಂದ್ರೆ ಅವಾಗ ಪೆಟ್ರೋಲೇ ಇರ್ತಿದ್ದಿಲ್ಲ. ಆಮೇಲೆ ನಾವು ಯಾವಾಗ ಬೈಕ್ 30-40 ಹೊಡೆಯತ್ತೆ ಅಂತಂದ್ರೆ ಮಳೆ ಏನಾಗಿಲ್ಲ. ಬಟ್ ನಾವು 60-70 ಹೊಡೆಯತ್ ಕೂಡ ಮಳೆ ಚುಚ್ಚಾತು ನಮ್ಗೆ ರೈನ್ಕೋಟ್ ಒಳಗೆ. ಸೊ ಮುಂದೆ ಕಂಟಿನ್ಯೂ ಮಾಡಲಿಲ್ಲ ನಾವು. ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಈ ರೈಡ್ ಏನು ನಾವು ಹೋಗಿದ್ವಲ್ಲ, ಸ್ಟಡಿ ಮಾಡೋಬೇಕಾದ್ರೆ ಹೋಗಿದ್ವಿ ನಾವು. ಸೊ ಇಲ್ಲಿ ಹೆಂಗಾಯ್ತಂತಂದರೆ, ಇಬ್ಬರದ್ದು ರೊಕ್ಕ ಸೇರಿ ನಮ್ಮದು 1500 ಹಿಂಗೆ 2500 ಹಿಂಗೇನೋ ಅಷ್ಟೇ ಇತ್ತು. ಎಲ್ಲ ಸೇರಿ ನಾವು 2500 ಇಲ್ಲ 2000 ಹೆಚ್ಚು ಕಮ್ಮಿ ಇತ್ತು. ಅಷ್ಟರೊಳಗೆ ನಾವು ಹೋಗಿ ಬಂದಿದ್ದೆ. ಇಷ್ಟೇನೇನು ಅಡ್ಡಾಡಿದ್ವಿ. ನಡಕ್ಕೆ ಎಷ್ಟೊಂದು ಸ್ಪಾಟ್ನಾಗ ಅವ್ನು ಬೈಕ್ ನಿಂದಿರಿಸಿ ನನ್ನ ಬೈಕ್ ಮೇಲೆ ಹಿಂಗೆ ಕುತ್ಕೊಂಡು ಹೋಗ್ಯಾನವ. ಯಾಕಂತಂದ್ರೆ ಆ ಬೈಕ್ ಮೈಲೇಜ್ ಕಮ್ಮಿ ಐತಿ, ನನ್ನ ಬೈಕ್ ಮೈಲೇಜ್ ಚಲೋ ಐತಿ. ಸೊ ಹಿಂಗೆ ಎಕ್ಸ್ಪೀರಿಯನ್ಸ್ ಭಾಳ ಅದು. ಬಟ್ ಎಲ್ಲಿ ಮಟ್ಟ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಂಗಿಲ್ಲ, ನೀವು ಹೋಗೋಂಗಿಲ್ಲ, ಅಲ್ಲಿ ಮಟ್ಟ ನಿಮಗೆ ಗೊತ್ತಾಗಿಲ್ಲ. ನನ್ನ ಸ್ಟೋರಿ ಹೇಳ್ಬೋದನ್ನ ಹೇಳಿದ್ರೆ ನೀವು ಸ್ವಲ್ಪ ಪ್ರಿಕಾಷನ್ ತಗೋರಿ. ಹೇಳೋದನ್ನ ಮೇನ್ ರೀಸನ್ ಅದು, ಸ್ವಲ್ಪ ನೀವು ಪ್ರಿಕಾಷನ್ ತೊಗೊಳ್ರಿ. ಕ್ಯಾಶ್ ಇಟ್ಕೊಂಡು ಹೋಗ್ರಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಯಾಕಂದ್ರೆ ಒಂದೊಂದು ಕಡೆ ಇನ್ನೂ ಮಟ್ಟ ಆದರೂ ಫೋನ್ಪೇ ಎಕ್ಸೆಪ್ಟ್ ಮಾಡೋಂಗಿಲ್ಲ. ನನ್ನ ಕಡೆ ಒಂದು ಸ್ವಲ್ಪ ರೊಕ್ಕ ಇತ್ತು ಕ್ಯಾಶ್ನಾಗ.
ಸೊ ಊಟ ಮಾಡಿದ್ವಿ ನಾವು ಆಲ್ಮೋಸ್ಟ್ 300 ರುಪೀಸ್ ಏನೋ ಆಗಿತ್ತು. ಸೊ ಕೊಟ್ವಿ ಅದನ್ನು. ಫೋನ್ ಕವರ್ನಾಗಿತ್ತು, ಸೊ ನಡೀತು. ಸೊ ನಾ ಹೇಳೋದು ಇಷ್ಟ ಅಂತಂದ್ರೆ ಇದೇ ಏಜ್ನಾಗ ನೀವು ಅಂದ್ರೆ ಅಕಸ್ಮಾತ್ ನೀವು 15 ಅಲ್ಲ, ಅಕಸ್ಮಾತ್ ನೀವು 15 ಇದ್ರಿ, 15 to 18 ಇದ್ರಿ ಅಂದ್ರೆ ಯಾರ ನಿಮ್ಮ ಜೊತೆ ಲೈಸೆನ್ಸ್ ಇದ್ದವ್ರ ಜೊತೆ ಹೋಗ್ಬರ್ರಿ. ಅಕಸ್ಮಾತ್ 18 to 22, 23 ಇದ್ರಿ ಅಂತಂದ್ರೆ ಡೆಫಿನೆಟ್ಲಿ ಹೇಳ್ತೀನಿ ನೀವು ಇಂಥ ಅಡ್ವೆಂಚರ್ ಟ್ರೈ ಮಾಡಬೇಕು. ಬಟ್ ನಿಮ್ಮ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ ಹೋಗ್ರಿ, ಪ್ರಿಕಾಷನ್ ತೊಗೊರಿ, ಹೆಲ್ಮೆಟ್ ಹಾಕ್ಕೋರಿ, ಅದಂತೂ ಕಂಪಲ್ಸರಿ. ಲೈಸೆನ್ಸ್ ಇದ್ದರೆ ಹೋಗ್ರಿ, ನೀವು ಇಲ್ಲ ಅಂತಂದ್ರೆ ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದಂತ ಅನ್ಕೋತೀನಿ, ಎಕ್ಸ್ಪೀರಿಯನ್ಸ್ ಇಷ್ಟ ಆದಂತ ಅನ್ಕೋತೀನಿ. ಭಾಳ ಸೀನ್ ಕಟ್ ಮಾಡ್ಯಾನ ನಾನು, ಯಾಕಂತಂದ್ರೆ ಅವು ಹೇಳುವಂಥವಲ್ಲ ಅವು. ಬಟ್ ಇನ್ ಕೇಸ್ ನಾಳೆ ಒಂದಿನ ನಂಗೆ ನೀವು ಭೇಟಿ ಆದರೆ ನಿಮ್ಗೆ ಹೇಳ್ತೀನಿ ಯಾವ್ಯಾವ ಸೀನ್ ಕಟ್ ಆಗಿದ್ವು ಅಂತಂದು. ಆಮೇಲೆ ಭಾಳಷ್ಟು ಸೀನ್ಸ್ ಕಟ್ ಆಗ್ಯಾವ್ದ್ರಾಗ, ಯಾಕಂತಂದ್ರೆ ಅವು ಹೇಳಿದ್ದೇನೆ ವೀಡಿಯೋನಾಗ. ಬಟ್ ನಮ್ಮ ಫ್ರೆಂಡ್ ಎಲ್ಲ ನೋಡಿ ಬ್ಯಾಡ್ ಅವೆಲ್ಲ ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ತಪ್ಪು ತಿಳ್ಕೊತಾರೆ ಜನ ಅಂತಂದು. ಬಟ್ ನಿಮ್ಮ ಸೇಫ್ಟಿ ಆ್ಯಕ್ಚುಲಿ ಅವು ಹೇಳುವಂಥವು ಇರಲಿ. ನೋಡೋಣಂತ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿ ಮಟ ಸ್ಟೇ ಟ್ಯೂನ್ಡ್ ಆಗಿರಿ.